ಇದು ರಾಜ್ಯ ಜೆಡಿಎಸ್ಗೆ ಸಂಬಂಧಿಸಿದಂತಹ ಬಿಗ್ ನ್ಯೂಸ್. ಜೆಡಿಎಸ್ಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ನ್ಯೂಸ್ ಇದು. ಜೆಡಿಎಸ್ನಲ್ಲಿದ್ದಂತಹ ರಾಜ್ಯ ನಾಯಕರೊಬ್ಬರು ಈಗ ಸೈಲೆಂಟ್ ಆದಂತಹ ಸ್ಟೋರಿ. ಜೆಡಿಎಸ್ನಲ್ಲಿ ರೆಬಲ್ ಸ್ಟಾರ್ ಸಿಎಂ ಇಬ್ರಾಹಿಂಗೆ ಸಂಬಂಧಿಸಿದಂತಹ ಸ್ಟೋರಿ ಇದು. ರಾಜ್ಯ ಜೆಡಿಎಸ್ಗೆ ಸಂಬಂಧಿಸಿದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಜೆಡಿಎಸ್ನಲ್ಲಿದ್ದಂತಹ ರಾಜ್ಯ ನಾಯಕರೊಬ್ಬರು ಸೈಲೆಂಟ್ ಆದಂತಹ ಸ್ಟೋರಿ. ಜೆಡಿಎಸ್ನಲ್ಲಿ ರೆಬಲ್ ಸ್ಟಾರ್ ಸಿಎಂ ಇಬ್ರಾಹಿಂಗೆ ಸಂಬಂಧಿಸಿದಂತಹ ಸ್ಟೋರಿ ಇದು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಆಗಿದ್ರು ಸಿಎಂ ಇಬ್ರಾಹಿಂ ಈ ಹಿಂದೆ. ಉಚ್ಚಾಟನೆ ಆದ್ಮೇಲೆ ಕೆಲ ದಿನ ಹಾರಾಡಿದ್ರು, ಈಗ ನೋಡಿದ್ರೆ ಸೈಲೆಂಟ್ ಆಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸಿಎಂ ಇಬ್ರಾಹಿಂ ಎಲ್ಲಿ ಹೋದ್ರು? ಹಾಗಾದ್ರೆ ಯಾರ ಕೈಗೂ ಸಿಗ್ತಾ ಇಲ್ಲ ಸಿಎಂ ಇಬ್ರಾಹಿಂ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರು ಬಂಡಾಯದ ಹೋರಾಟ ನಡೆಸ್ತೀನಿ ಅಂತ ಹೇಳಿದವರು ಈಗ ಗಪ್ಚುಪ್ ಆಗಿದ್ದಾರೆ. ಉಚ್ಚಾಟನೆ ಕ್ರಮವನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಇಬ್ರಾಹಿಂ. ಅರ್ಜಿಯನ್ನ ವಜಾಗೊಳಿಸಿದ್ರು ಸಿಟಿ ಸಿವಿಲ್ ಕೋರ್ಟ್. ಅಂದ್ರೆ ಸಿಎಂ ಇಬ್ರಾಹಿಂ ಏನು ಅರ್ಜಿ ಹಾಕಿದ್ರಲ್ಲ, ಅದನ್ನು ಸಿಟಿ ಸಿವಿಲ್ ಕೋರ್ಟ್ ಆ ಅರ್ಜಿಯನ್ನ ತಿರಸ್ಕಾರ ಮಾಡ್ತದೆ. ಅರ್ಜಿ ವಜಾಗೊಳಿಸಿದ ಮೇಲೆ ಮುಖಭಂಗ ಆಗುತ್ತೆ ಸಹಜವಾಗಿ. ಜೆಡಿಎಸ್ನಲ್ಲಿ ಇದ್ದಂಥವ್ರು, ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ನಲ್ಲಿ MLC ಆಗಿದ್ರು, ಅಲ್ಲಿ ಸೂಕ್ತವಾದಂತಹ ಸ್ಥಾನಮಾನ ಸಿಗಲ್ಲ ಅಂತ ಹೇಳ್ಬಿಟ್ಟು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ಗೆ ಬರ್ತಾರೆ. ಅಂದ್ರೆ ಜೆಡಿಎಸ್ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಇದ್ದಾಗ ಒಂದ್ ಕಡೆ ಹೇಳ್ತಾರೆ ಸಿಎಂ ಇಬ್ರಾಹಿಂ, ಜೆಡಿಎಸ್ ಸ್ಟೇರಿಂಗ್ ಇಲ್ಲದ ಬಸ್ಸು ಅಂತ ಹೇಳಿದ್ರು. ಅಂದ್ರೆ ಅದಕ್ಕೆ ಒಂದು ದಿಕ್ಕಿಲ್ಲ, ನಾವಿಕನಿಲ್ಲದ ದೋಣಿ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಹಿರಿಯರಿಗೆ ಗೌರವ ಕೊಡಲ್ಲ, ಸೂಕ್ತವಾದ ಸ್ಥಾನಮಾನ ಸಿಗಲ್ಲ ಅಂತ ಕಾಂಗ್ರೆಸ್ನಲ್ಲಿ MLC ಆದವ್ರನ್ನ ಜೆಡಿಎಸ್ಗೆ ಬಂದಾಗ ಒಂದು ರಾಜ ಮರ್ಯಾದೆ ಕೊಡ್ತಾರೆ ದೇವೇಗೌಡರು. ಅಂದ್ರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ. ಆದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಷ್ಟು ಎಫರ್ಟ್ ಹಾಕಲಿಲ್ಲ ಅಂತ ಕಾಣಿಸುತ್ತೆ ಸಿಎಂ ಇಬ್ರಾಹಿಂ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಏಕಾಂಗಿಯಾದ ಹೋರಾಟ ಮಾಡ್ತಾರೆ. ಇಡೀ ರಾಜ್ಯದಾದ್ಯಂತ ಪಂಚರತ್ನ ರಥಯಾತ್ರೆಯ ಮುಖೇನವಾಗಿ ಇಡೀ ರಾಜ್ಯ ಸುತ್ತಾಡ್ತಾರೆ, ಶಕ್ತಿ ಪ್ರದರ್ಶನ ಮಾಡ್ತಾರೆ, ರಥಯಾತ್ರೆ ಮಾಡ್ತಾರೆ, ಹೋಗಿ ಜನರ ಜೊತೆ ಸಂಪರ್ಕವನ್ನು ಮಾಡ್ತಾರೆ, ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಿಎಂ ಇಬ್ರಾಹಿಂ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಪ್ರಚಾರಕ್ಕೂ ಬರಲಿಲ್ಲ, ಎಲ್ಲೋ ಒಂದು 2-3 ಕಡೆ ತೋರಿಸ್ಕೊಂಡ್ರು. ಅಂದರೆ ಸಿಎಂ ಇಬ್ರಾಹಿಂ ಅವರ ಒಂದು ನಡೆ ಸಾಕಷ್ಟು ಅನುಮಾನಕ್ಕೆ ವ್ಯಕ್ತವಾಗ್ತಾ ಇತ್ತು ಜೆಡಿಎಸ್ನಲ್ಲಿದ್ದಾಗಲೇ. ಆಮೇಲೆ ಇಲ್ಲಿ ಇವ್ರನ್ನೇನು ಉಚ್ಚಾಟನೆ ಮಾಡಿದಲ್ಲ, ದೇವೇಗೌಡರು ಸಾಕಷ್ಟು ಜಾಣ ರಾಜಕಾರಣಿಯವರು, ಅನುಭವ ಇರುವಂಥ ರಾಜಕಾರಣಿ. ಇವ್ರನ್ನ ನೇರವಾಗಿ ಉಚ್ಚಾಟನೆ ಮಾಡಲಿಲ್ಲ, ತಪ್ಪಾಗುತ್ತೆ ಅಂದ್ಕೊಂಡು ಜೆಡಿಎಸ್ನ ರಾಜ್ಯ ಘಟಕವನ್ನೇ ವಿಸರ್ಜನೆ ಮಾಡ್ತಾರೆ. ಉಚ್ಚಾಟನೆ ಅಂದರೆ ತಪ್ಪಾಗುತ್ತೆ, ಇಲ್ಲಿ ರಾಜ್ಯ ಘಟಕವನ್ನೇ ಅವರು ವಿಸರ್ಜನೆ ಮಾಡ್ತಾರೆ ದೇವೇಗೌಡರು. ಹಾಗಾಗಿನೇ ದೇವೇಗೌಡರನ್ನ ಬಹಳ ಚಾಣಾಕ್ಷ ರಾಜಕಾರಣಿ ಅಂತ ಹೇಳಿದ್ದು. ಆ ಸಂದರ್ಭದಲ್ಲಿ ರಾಜ್ಯ ಘಟಕವನ್ನು ಉಚ್ಚಾಟನೆ ಮಾಡಿದಾಗ ಆಟೋಮೆಟಿಕಲಿ ಸಿಎಂ ಇಬ್ರಾಹಿಂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಲೇಬೇಕಲ್ಲ, ಅವ್ರನ್ನ ಕೆಳಗೆ ಉಪಾಯ ಮಾಡಿ ಇಳಿಸ್ತಾರೆ ಹೊರತು ನೀವು ರಿಸೈನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಂದುವರಿಬಾರ್ದು ಅಂತ ಅವರೇನು ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಅಥವಾ ಜೆಡಿಎಸ್ನ ಬೇರೆ ಬೇರೆ ನಾಯಕರು ಯಾರು ಏನು ಹೇಳಲಿಲ್ಲ ಅವರಿಗೆ. ಹಾಗಾಗಿ ಅವರು ಆಟೋಮೆಟಿಕಲಿ ಆ ಸ್ಥಾನದಿಂದ ಕೆಳಗಿಳಿತಾರೆ. ಆ ಸಂದರ್ಭದಲ್ಲಿ ಕೆಳಗಿಳಿದಾಗ ಹಂಗಾಮಿ ರಾಜ್ಯಾಧ್ಯಕ್ಷ ಅಂತ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರು ನೇಮಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಕೋರ್ಟು ಕಚೇರಿ ಅಂತ ಅಲ್ದಾಡಿದಂತೂ ಸತ್ಯ. ಅವರು ಕೋರ್ಟಿಗೆ ಅರ್ಜಿ ಹಾಕ್ತಾರೆ, ಸಿವಿಲ್ ಕೋರ್ಟಿಗೆ ಅರ್ಜಿಯನ್ನು ಹಾಕಿದಾಗ ಆ ಕೋರ್ಟು ಅವರ ಅರ್ಜಿಯನ್ನು ತಿರಸ್ಕಾರ ಮಾಡ್ತದೆ. ಅಂದರೆ ಇಲ್ಲಿ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಕಾಂಗ್ರೆಸ್ನವ್ರನ್ನೇ ಬೈಯೋದು, ಜೆಡಿಎಸ್ಗೆ ಬಂದಾಗ ಜೆಡಿಎಸ್ ಅವ್ರನ್ನೇ ಬೈಯೋದು, ಆಮೇಲೆ ಒಂದೊಂದು ಸಲ ಜೆಡಿಎಸ್ಗೆ ಬಂದಾಗ ಕಾಂಗ್ರೆಸ್ಗೆ ಬೈಯೋದು, ಕಾಂಗ್ರೆಸ್ಸಲ್ಲಿದ್ದಾಗ ಜೆಡಿಎಸ್ಗೆ ಬೈಯೋದು, ಇದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಅವರಿಗೆ ಕಾಂಗ್ರೆಸ್ಸಲ್ಲಿದ್ದಾಗಲೂ ಸೂಕ್ತವಾದ ಸ್ಥಾನಮಾನ ಕೊಟ್ಟಿದ್ರು, ಅದನ್ನು ನಿಭಾಯಿಸಲಿಲ್ಲ. ಜೆಡಿಎಸ್ಗೆ ಬಂದಾಗಲೂ ಕೂಡ ಒಳ್ಳೆ ಸ್ಥಾನಮಾನವೇ ಕೊಟ್ಟಿದ್ರು, ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದ್ರು ಕೂಡ ಎಲ್ಲ ಒಂದು ಕಡೆ ಕೊಟ್ಟ ಕುದುರೆಯನ್ನ ಏರಲಾರದವನು ವೀರನ